ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ 24ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಸಚಿವ ಈಶ್ವರ್ ಖಂಡ್ರೆಗೆ ಅದ್ದೂರಿ ಸ್ವಾಗತ ದೊರೆತಿದೆ. ತವರು ಜಿಲ್ಲೆ ಬೀದರ್ನಲ್ಲಿ ಭವ್ಯ ಮೆರವಣಿಗೆಯಲ್ಲಿ ಜನಸಾಗರವೇ ಹರಿದು ಬಂದಿತ್ತು. ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಸಂಭ್ರಮ. ಸಚಿವ ಈಶ್ವರ್ ಖಂಡ್ರೆಗೆ ತವರಿನಲ್ಲಿ ಅದ್ದೂರಿ ಸ್ವಾಗತ. ರಸ್ತೆಗಳಲ್ಲೂ ಜನಸಾಗರ, ಹೂವಿನ ಮಳೆ, ಜೈಕಾರದ ಘೋಷಣೆ. ಇದು ಕಂಡುಬಂದಿರುವುದು ಬೀದರ್ನಲ್ಲಿ. ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಅದ್ದೂರಿ ಅಭಿನಂದನಾ ಸಮಾರಂಭ ಕೂಡ ನಡೆಯಿತು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಚುಕ್ಕಾಣಿ ಹಿಡಿದ ಖಂಡ್ರೆಗೆ ಬೀದರ್ ಜನತೆ ಗೌರವವನ್ನ ಸಮರ್ಪಿಸಿದರು. ನಗರದ ಕರ್ನಾಟಕ ಫಾರ್ಮಸಿ ಕಾಲೇಜು ಮೈದಾನ ಕಿಕ್ಕಿರಿದು ತುಂಬಿತ್ತು. ಸಮಾರಂಭದ ಉದ್ಘಾಟನೆಯನ್ನು ಪ್ರಾಚಾರ್ಯ ಮಠಾಧೀಶರು ಹಾಗೂ ಬಸವತತ್ವದ ನೂರಾರು ಸ್ವಾಮೀಜಿಗಳು ಒಂದೇ ವೇದಿಕೆಯಲ್ಲಿ ಆಸೀನರಾಗುವ ಮೂಲಕ ನಾವೆಲ್ಲ ಒಂದೇ ಅನ್ನೋ ಸಂದೇಶವನ್ನ ಇಡೀ ನಾಡಿಗೆ ರವಾನಿಸಿದರು. ವೀರಶೈವ ಲಿಂಗಾಯತ ತಾವೆಲ್ಲರೂ ಕೂಡ ಯಾವುದೇ ಧರ್ಮದಲ್ಲಿರಲಿ, ಆದರೂ ಕೂಡ ನಾವೆಲ್ಲರೂ ಕೂಡ ವೀರಶೈವ ಲಿಂಗಾಯತ ಬೇರೆ ಬೇರೆ ಜನಾಂಗದಲ್ಲಿ ಇದ್ರೂ ಕೂಡ ನಾವೆಲ್ಲರೂ ಕೂಡ ನಮ್ಮ ಮನಸ್ಸಿನಲ್ಲಿ ಏನು ಬರಬೇಕಂದ್ರೆ, ನಮ್ಮ ಧರ್ಮಗಳ ಆಚರಣೆ ಬೇರೆ ಬೇರೆ ಇರಬಹುದು. ಧರ್ಮಗಳು ಹಲವು, ಧರ್ಮತ್ವ ಒಂದು. ಮಾನವರು ಹಲವರು, ಮಾನವತ್ವ ಒಂದು. ಪಶುಗಳು ಹಲವು, ಪಶುತ್ವ ಒಂದು. ನಮ್ಮ ಹೋಗುವ ಮನೆಯಲ್ಲಿ ನಾವು ಏನೇ ಆಚರಣೆ ಮಾಡಿದರೂ ಕೂಡ ನಾವೆಲ್ಲರೂ ಕೂಡ ಭಾರತ ಮಾತೆಯ ಮಕ್ಕಳು ಎನ್ನುವಂಥ ಸದ್ಭಾವನೆ ಬಂದಾಗ ಮಾತ್ರ ನಮ್ಮ ಜೀವನ ಶ್ರೇಷ್ಠತೆಯ ಸ್ಥಾನಕ್ಕೆ ಹೋಗ್ತಾ ಇದೆ. ಕೇವಲ ಧಾರ್ಮಿಕ ಮುಖಂಡರಷ್ಟೇ ಅಲ್ಲ, ರಾಜಕೀಯವಾಗಿಯೂ ಕೂಡ ಈ ಕಾರ್ಯಕ್ರಮ ಹೊಸತನವನ್ನ ಮೆರೆಯಿತು. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಮಾಜಿ ಶಾಸಕ ಸುಭಾಷ್ ಕಲ್ಲೂರ್, ಅಶೋಕ್ ಖೇಣಿ, ಗುರುನಾಥ್ ಕೊಳ್ಳೂರ್, ಸೂರ್ಯಕಾಂತ ನಾಗಮಾರಪಳ್ಳಿ ಸೇರಿದಂತೆ ಹಲವು ಗಣ್ಯರು ಪಕ್ಷಾತೀತವಾಗಿ ಭಾಗವಹಿಸಿ ಖಂಡ್ರೆ ಅವರಿಗೆ ಶುಭವನ್ನ ಹಾರೈಸಿದರು. ಒಟ್ನಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ 24ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದ ಸಚಿವ ಈಶ್ವರ್ ಖಂಡ್ರೆಗೆ ತವರು ಜಿಲ್ಲೆ ಬೀದರ್ನಲ್ಲಿ ಅತಿ ಅದ್ದೂರಿ ಅಭಿನಂದನಾ ಸಮಾರಂಭ ನಡೆಯಿತು. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ 24ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಸಚಿವ ಈಶ್ವರ್ ಖಂಡ್ರೆಗೆ ಅದ್ದೂರಿ ಸ್ವಾಗತ ದೊರೆತಿದೆ. ತವರು ಜಿಲ್ಲೆ ಬೀದರ್ನಲ್ಲಿ ಭವ್ಯ ಮೆರವಣಿಗೆಯಲ್ಲಿ ಜನಸಾಗರವೇ ಹರಿದು ಬಂದಿತ್ತು. ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಸಂಭ್ರಮ. ಸಚಿವ ಈಶ್ವರ್ ಖಂಡ್ರೆಗೆ ತವರಿನಲ್ಲಿ ಅದ್ದೂರಿ ಸ್ವಾಗತ. ರಸ್ತೆಗಳಲ್ಲೂ ಜನಸಾಗರ, ಹೂವಿನ ಮಳೆ, ಜೈಕಾರದ ಘೋಷಣೆ. ಇದು ಕಂಡುಬಂದಿರುವುದು ಬೀದರ್ನಲ್ಲಿ. ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಅದ್ದೂರಿ ಅಭಿನಂದನಾ ಸಮಾರಂಭ ಕೂಡ ನಡೆಯಿತು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಚುಕ್ಕಾಣಿ ಹಿಡಿದ ಖಂಡ್ರೆಗೆ ಬೀದರ್ ಜನತೆ ಗೌರವವನ್ನ ಸಮರ್ಪಿಸಿದರು. ನಗರದ ಕರ್ನಾಟಕ ಫಾರ್ಮಸಿ ಕಾಲೇಜು ಮೈದಾನ ಕಿಕ್ಕಿರಿದು ತುಂಬಿತ್ತು. ಸಮಾರಂಭದ ಉದ್ಘಾಟನೆಯನ್ನು ಪ್ರಾಚಾರ್ಯ ಮಠಾಧೀಶರು ಹಾಗೂ ಬಸವತತ್ವದ ನೂರಾರು ಸ್ವಾಮೀಜಿಗಳು ಒಂದೇ ವೇದಿಕೆಯಲ್ಲಿ ಆಸೀನರಾಗುವ ಮೂಲಕ ನಾವೆಲ್ಲ ಒಂದೇ ಅನ್ನೋ ಸಂದೇಶವನ್ನ ಇಡೀ ನಾಡಿಗೆ ರವಾನಿಸಿದರು. ವೀರಶೈವ ಲಿಂಗಾಯತ ತಾವೆಲ್ಲರೂ ಕೂಡ ಯಾವುದೇ ಧರ್ಮದಲ್ಲಿರಲಿ, ಆದರೂ ಕೂಡ ನಾವೆಲ್ಲರೂ ಕೂಡ ವೀರಶೈವ ಲಿಂಗಾಯತ ಬೇರೆ ಬೇರೆ ಜನಾಂಗದಲ್ಲಿ ಇದ್ರೂ ಕೂಡ ನಾವೆಲ್ಲರೂ ಕೂಡ ನಮ್ಮ ಮನಸ್ಸಿನಲ್ಲಿ ಏನು ಬರಬೇಕಂದ್ರೆ, ನಮ್ಮ ಧರ್ಮಗಳ ಆಚರಣೆ ಬೇರೆ ಬೇರೆ ಇರಬಹುದು. ಧರ್ಮಗಳು ಹಲವು, ಧರ್ಮತ್ವ ಒಂದು. ಮಾನವರು ಹಲವರು, ಮಾನವತ್ವ ಒಂದು. ಪಶುಗಳು ಹಲವು, ಪಶುತ್ವ ಒಂದು. ನಮ್ಮ ಹೋಗುವ ಮನೆಯಲ್ಲಿ ನಾವು ಏನೇ ಆಚರಣೆ ಮಾಡಿದರೂ ಕೂಡ ನಾವೆಲ್ಲರೂ ಕೂಡ ಭಾರತ ಮಾತೆಯ ಮಕ್ಕಳು ಎನ್ನುವಂಥ ಸದ್ಭಾವನೆ ಬಂದಾಗ ಮಾತ್ರ ನಮ್ಮ ಜೀವನ ಶ್ರೇಷ್ಠತೆಯ ಸ್ಥಾನಕ್ಕೆ ಹೋಗ್ತಾ ಇದೆ. ಕೇವಲ ಧಾರ್ಮಿಕ ಮುಖಂಡರಷ್ಟೇ ಅಲ್ಲ, ರಾಜಕೀಯವಾಗಿಯೂ ಕೂಡ ಈ ಕಾರ್ಯಕ್ರಮ ಹೊಸತನವನ್ನ ಮೆರೆಯಿತು. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಮಾಜಿ ಶಾಸಕ ಸುಭಾಷ್ ಕಲ್ಲೂರ್, ಅಶೋಕ್ ಖೇಣಿ, ಗುರುನಾಥ್ ಕೊಳ್ಳೂರ್, ಸೂರ್ಯಕಾಂತ ನಾಗಮಾರಪಳ್ಳಿ ಸೇರಿದಂತೆ ಹಲವು ಗಣ್ಯರು ಪಕ್ಷಾತೀತವಾಗಿ ಭಾಗವಹಿಸಿ ಖಂಡ್ರೆ ಅವರಿಗೆ ಶುಭವನ್ನ ಹಾರೈಸಿದರು. ಒಟ್ನಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ 24ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದ ಸಚಿವ ಈಶ್ವರ್ ಖಂಡ್ರೆಗೆ ತವರು ಜಿಲ್ಲೆ ಬೀದರ್ನಲ್ಲಿ ಅತಿ ಅದ್ದೂರಿ ಅಭಿನಂದನಾ ಸಮಾರಂಭ ನಡೆಯಿತು.
ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ 24ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಸಚಿವ ಈಶ್ವರ್ ಖಂಡ್ರೆಗೆ ಅದ್ದೂರಿ ಸ್ವಾಗತ ದೊರೆತಿದೆ. ತವರು ಜಿಲ್ಲೆ ಬೀದರ್ನಲ್ಲಿ ಭವ್ಯ ಮೆರವಣಿಗೆಯಲ್ಲಿ ಜನಸಾಗರವೇ ಹರಿದು ಬಂದಿತ್ತು. ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಸಂಭ್ರಮ. ಸಚಿವ ಈಶ್ವರ್ ಖಂಡ್ರೆಗೆ ತವರಿನಲ್ಲಿ ಅದ್ದೂರಿ ಸ್ವಾಗತ. ರಸ್ತೆಗಳಲ್ಲೂ ಜನಸಾಗರ, ಹೂವಿನ ಮಳೆ, ಜೈಕಾರದ ಘೋಷಣೆ. ಇದು ಕಂಡುಬಂದಿರುವುದು ಬೀದರ್ನಲ್ಲಿ. ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಅದ್ದೂರಿ ಅಭಿನಂದನಾ ಸಮಾರಂಭ ಕೂಡ ನಡೆಯಿತು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಚುಕ್ಕಾಣಿ ಹಿಡಿದ ಖಂಡ್ರೆಗೆ ಬೀದರ್ ಜನತೆ ಗೌರವವನ್ನ ಸಮರ್ಪಿಸಿದರು. ನಗರದ ಕರ್ನಾಟಕ ಫಾರ್ಮಸಿ ಕಾಲೇಜು ಮೈದಾನ ಕಿಕ್ಕಿರಿದು ತುಂಬಿತ್ತು. ಸಮಾರಂಭದ ಉದ್ಘಾಟನೆಯನ್ನು ಪ್ರಾಚಾರ್ಯ ಮಠಾಧೀಶರು ಹಾಗೂ ಬಸವತತ್ವದ ನೂರಾರು ಸ್ವಾಮೀಜಿಗಳು ಒಂದೇ ವೇದಿಕೆಯಲ್ಲಿ ಆಸೀನರಾಗುವ ಮೂಲಕ ನಾವೆಲ್ಲ ಒಂದೇ ಅನ್ನೋ ಸಂದೇಶವನ್ನ ಇಡೀ ನಾಡಿಗೆ ರವಾನಿಸಿದರು. ವೀರಶೈವ ಲಿಂಗಾಯತ ತಾವೆಲ್ಲರೂ ಕೂಡ ಯಾವುದೇ ಧರ್ಮದಲ್ಲಿರಲಿ, ಆದರೂ ಕೂಡ ನಾವೆಲ್ಲರೂ ಕೂಡ ವೀರಶೈವ ಲಿಂಗಾಯತ ಬೇರೆ ಬೇರೆ ಜನಾಂಗದಲ್ಲಿ ಇದ್ರೂ ಕೂಡ ನಾವೆಲ್ಲರೂ ಕೂಡ ನಮ್ಮ ಮನಸ್ಸಿನಲ್ಲಿ ಏನು ಬರಬೇಕಂದ್ರೆ, ನಮ್ಮ ಧರ್ಮಗಳ ಆಚರಣೆ ಬೇರೆ ಬೇರೆ ಇರಬಹುದು. ಧರ್ಮಗಳು ಹಲವು, ಧರ್ಮತ್ವ ಒಂದು. ಮಾನವರು ಹಲವರು, ಮಾನವತ್ವ ಒಂದು. ಪಶುಗಳು ಹಲವು, ಪಶುತ್ವ ಒಂದು. ನಮ್ಮ ಧರ್ಮಗಳ ಮನೆಯಲ್ಲಿ ನಾವು ಏನೇ ಆಚರಣೆ ಮಾಡಿದರೂ ಕೂಡ ನಾವೆಲ್ಲರೂ ಕೂಡ ಭಾರತ ಮಾತೆಯ ಮಕ್ಕಳು ಎನ್ನುವಂಥ ಸದ್ಭಾವನೆ ಬಂದಾಗ ಮಾತ್ರ ನಮ್ಮ ಜೀವನ ಶ್ರೇಷ್ಠತೆಯ ಸ್ಥಾನಕ್ಕೆ ಹೋಗ್ತಾ ಇದೆ. ಕೇವಲ ಧಾರ್ಮಿಕ ಮುಖಂಡರಷ್ಟೇ ಅಲ್ಲ, ರಾಜಕೀಯವಾಗಿಯೂ ಕೂಡ ಈ ಕಾರ್ಯಕ್ರಮ ಹೊಸತನವನ್ನ ಮೆರೆಯಿತು. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಮಾಜಿ ಶಾಸಕ ಸುಭಾಷ್ ಕಲ್ಲೂರ್, ಅಶೋಕ್ ಖೇಣಿ, ಗುರುನಾಥ್ ಕೊಳ್ಳೂರ್, ಸೂರ್ಯಕಾಂತ ನಾಗಮಾರಪಳ್ಳಿ ಸೇರಿದಂತೆ ಹಲವು ಗಣ್ಯರು ಪಕ್ಷಾತೀತವಾಗಿ ಭಾಗವಹಿಸಿ ಖಂಡ್ರೆ ಅವರಿಗೆ ಶುಭವನ್ನ ಹಾರೈಸಿದರು. ಒಟ್ನಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ 24ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದ ಸಚಿವ ಈಶ್ವರ್ ಖಂಡ್ರೆಗೆ ತವರು ಜಿಲ್ಲೆ ಬೀದರ್ನಲ್ಲಿ ಅತಿ ಅದ್ದೂರಿ ಅಭಿನಂದನಾ ಸಮಾರಂಭ ನಡೆಯಿತು. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ 24ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಸಚಿವ ಈಶ್ವರ್ ಖಂಡ್ರೆಗೆ ಅದ್ದೂರಿ ಸ್ವಾಗತ ದೊರೆತಿದೆ. ತವರು ಜಿಲ್ಲೆ ಬೀದರ್ನಲ್ಲಿ ಭವ್ಯ ಮೆರವಣಿಗೆಯಲ್ಲಿ ಜನಸಾಗರವೇ ಹರಿದು ಬಂದಿತ್ತು. ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಸಂಭ್ರಮ. ಸಚಿವ ಈಶ್ವರ್ ಖಂಡ್ರೆಗೆ ತವರಿನಲ್ಲಿ ಅದ್ದೂರಿ ಸ್ವಾಗತ. ರಸ್ತೆಗಳಲ್ಲೂ ಜನಸಾಗರ, ಹೂವಿನ ಮಳೆ, ಜೈಕಾರದ ಘೋಷಣೆ. ಇದು ಕಂಡುಬಂದಿರುವುದು ಬೀದರ್ನಲ್ಲಿ. ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಅದ್ದೂರಿ ಅಭಿನಂದನಾ ಸಮಾರಂಭ ಕೂಡ ನಡೆಯಿತು.